Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಸರ್, ನೀವು ನೇರವಾಗಿ ಡಿ.ಕೆ. ಶಿವಕುಮಾರ್ ಮೇಲೆ ಆರೋಪ ಮಾಡ್ತಾರೆ. ಅವರು ಈ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ ಅಂತ. ಹೀಗಾಗಿ ನೀವು ರಾಜೀನಾಮೆ ಕೇಳ್ತಾ ಇದ್ದೀರಿ ಅಂತಂದರೆ ಅವರ ಬಗ್ಗೆ ಕುಮಾರಸ್ವಾಮಿಯವರು ಪುಂಖಾನುಪುಂಖವಾಗಿ ಮಾತನಾಡಿದ್ದಾರೆ. ನಿನ್ನ ಕೋರ್ಟ್ನಲ್ಲಿಯೂ ಸಹಿತ ಏನು ಆರ್ಗ್ಯುಮೆಂಟ್ಗಳು ನಡೆದಿವೆ, ಆ ಆರ್ಗ್ಯುಮೆಂಟ್ನಲ್ಲಿ ಅನೇಕ ಸಂಗತಿಗಳು ಹೊರಗೆ ಬಂದಿದ್ದಾವೆ. ಯಾಕೆ ಅವರು ಸಿಕ್ಕಾಗ ಸ್ಥಳ ಹಾಜರು ಮಾಡಿಲ್ಲ, ಯಾಕೆ ವಿಡಿಯೋ ರೆಕಾರ್ಡಿಂಗ್ ಮಾಡಿಲ್ಲ, ಈ ಥರದ ಅನೇಕ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಟ್ಟಿಲ್ಲ. ಕುಮಾರಸ್ವಾಮಿ ಅವರು ಏನು ಪ್ರಶ್ನೆ ಎತ್ತಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ಡಿ.ಕೆ. ಶಿವಕುಮಾರ್ ಅವರು CBIಗೆ ವಹಿಸ್ಬಿಡಲಿ. ನಾವೇನು ಡಿ.ಕೆ. ಶಿವಕುಮಾರ್ ನಾನು ರಾಜೀನಾಮೆಗೆ ಆಗ್ರಹಿಸೋದಿಲ್ಲ. CBIಗೆ ವಹಿಸಲಿ, ಎಲ್ಲವೂ ಹೊರಗೆ ಬರಲಿ. ಯಾರು ತಪ್ಪಿರಲಿಲ್ಲ ಅಂದರೆ ಮುಗಿದೋತ್ತಲ್ಲ. ಸರ್, ಈಗ ರಾಜ್ಯ ಸರ್ಕಾರದ ಪ್ರಮುಖ ನಾಯಕರು ಬಿಜೆಪಿ ಅವರ ಅಧಿಕಾರ ಇದ್ದಾಗ ಎಷ್ಟು ಪ್ರಕರಣಗಳನ್ನು CBI ನೋಡ್ರಿ, ನಮ್ಮ ಕಾಲದಲ್ಲಿ ಅಂಥ ಭಾರಿ ದೊಡ್ಡ ಪ್ರಕರಣಗಳೇ ನಡೆದಿಲ್ಲ. ಹಿಂಗಾಗಿ ಏನು CBI ಕೊಡೋದದ? ನಾವು ಯಾವುದೋ ಮಂದಿ ನಿಮಗೆ ಮುಚ್ಚಾಕಕ್ಕೂ ಪ್ರಯತ್ನ ಮಾಡಿಲ್ಲ. ನೀವು ಅದನ್ನು ಸಂಖ್ಯೆದ ಮೇಲೆ ಕಂಪೇರ್ ಮಾಡೋರು, ಸಿವಿಯಾರಿಟಿ ಮೇಲೆ ಕಂಪೇರ್ ಮಾಡೋರು. ನೀವೇ ಹೇಳ್ತೀರಿ, ನೀವೇನು ಭಾಷಣ ಮಾಡಿದ್ರಿ ಕೃಷ್ಣ ಬೈರೇಗೌಡರು? ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದಂಥ ಏನಿದೆ ಲೈಂಗಿಕ ಶೋಷಣೆಯ ಲೈಂಗಿಕ ಹಗರಣ ಇದಂತ. ಮತ್ತು ನಿಮಗೆ ಇದನ್ನು CBI ಕೊಡ್ಬೇಕಂತ ಯಾಕೆ ಅನ್ನಿಸ್ತಾ ಇಲ್ಲ? ಅಂದರೆ ಪ್ರಕರಣ CBI ಕೊಡಬಾರ್ದು ಅಂತ ಜಾರ್ ಕೊಡ್ತಾ ಇದ್ದಾರೆ ಅಂತೀರಿ ಸರ್? ಅವರು ರಾಜಕೀಯವಾಗಿ ಕೆಲವ್ರನ್ನ ಮುಗಿಸ್ಲಿಕ್ಕೆ ಈ ಪ್ರಕರಣವನ್ನು ಬಳಸ್ಕೋಬೇಕಂತಾರೆ. ತಾವು ಮಾಡಿದಂಥ ತಪ್ಪುಗಳನ್ನು ಮುಚ್ಚಾಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾಳೆ CBI ಕ್ವಶನ್ ಬರೋದು ನೆಕ್ಸ್ಟ್ 21ನೇ ತಾರೀಕು ಅವ್ರನ್ನ ವಿದೇಶಕ್ಕೆ ಹೋಗ್ಲಿಕ್ಕೆ ಹಾಕ್ಬಿಟ್ರಿ. ಮತ್ತು ಇದು ಇವತ್ತಿಂದಲ್ಲ, ನಾನು ಹಿಂದೂ ಹೇಳಿದ್ದೇನೆ. ಕನಿಷ್ಠ 8-10 ವರ್ಷದಿಂದ ನಡೆದಿದೆ ಇದು. 1 ವರ್ಷದಿಂದ ಸರ್ಕಾರ ಏನು ಮಾಡ್ತಾಯಿತ್ತು? ನನಗೆ ಗೊತ್ತಿರೋ ಮಟ್ಟಿಗೆ ಕೆಲವು ತಿಂಗಳ ಹಿಂದೆ ಇದೆಲ್ಲ ಸರ್ಕಾರಕ್ಕೆ ಗೊತ್ತಿತ್ತು, ಸಿದ್ದರಾಮಯ್ಯ ಸರ್ಕಾರಕ್ಕೆ. ಚುನಾವಣೆ ಮುಗಿದ ನಂತರ ಇದನ್ನು ರಾಜಕೀಯವಾಗಿ ಕೆಲವ್ರನ್ನ ಹಣಿಬೇಕು ಅನ್ನುವಂಥ ಕಾರಣಕ್ಕಾಗಿ ಇದನ್ನು ಉಪಯೋಗ ಮಾಡಿದೆ. ಯಾರು ಕೊಟ್ಟಾರೆ? ಸ್ಯಾಮ್ ಪಿತ್ರೋಡ ಹೇಳಿಕೆ. ಕಾಂಗ್ರೆಸ್ ಪಾರ್ಟಿ ದೇಶವನ್ನು ಜಾತಿಯ ಮೇಲೆ, ದೇಶವನ್ನು ಸಾಮಾಜಿಕ ಹಿನ್ನೆಲೆಯಲ್ಲಿ, ದೇಶವನ್ನು ಒಂದು ಆರ್ಥಿಕ ಹಿನ್ನೆಲೆಯಲ್ಲಿ, ದೇಶವನ್ನು ಒಡೆಯುವ, ದೇಶವನ್ನು ಸಮಗ್ರವಾಗಿ ಇಡುವ ವಿಚಾರ ಅವ್ರಿಗೆ ಎಂದಿಲ್ಲ. ದೇಶವನ್ನು ಒಡೆಯುವ ವಿಚಾರನೇ ಅವ್ರಿಗಿದೆ. ಇತ್ತೀಚೆಗೆ ಡಿ.ಕೆ. ಸುರೇಶ್ ಅವರ ಹೇಳಿಕೆ ನೋಡಿರ್ಬೋದು. ಈಗ ಸ್ಯಾಮ್ ಪಿತ್ರೋಡ ಅವರ ಹೇಳಿಕೆಯ ಅರ್ಥ ಏನು ಅಂತಂದ್ರೆ, ದಕ್ಷಿಣ ಭಾರತವರು ಆಫ್ರಿಕಾನಂತೆ ಕಾಣ್ತಾರೆ, ಪೂರ್ವಾಂಚಲದವರು ಚೈನಿಗಳಂತೆ ಕಾಣ್ತಾರೆ. ಅಂದರೆ ಈ ದೇಶ ಒಂದಿರಲೇ ಇಲ್ಲ ಅಂತ ಅವ್ರು ಹೇಳೋ ಅರ್ಥ ಇದೆ. ಇಟ್ ವಾಸ್ ನೆವರ್ ಎ ಕಂಟ್ರಿ. ಈ ಬ್ರಿಟಿಷರ ಸಿದ್ಧಾಂತ ಇದೆ, ನಾವು ಬಂದ ಮೇಲೆ ದೇಶ ಒಂದಾಯಿತು ಅಂತೇಳಿ. ಅದನ್ನು ಮಾಡಿ ನೋಡ್ರಿ, ನೀವು ತಾಳೆ ಹಾಕ್ರಿ. ಡಿ.ಕೆ. ಶಿವಕುಮಾರ್ ಒಂದು ಕಡೆ ಹೇಳ್ತಾರೆ ದಕ್ಷಿಣ ಭಾರತ ಬೇರೆ ಆಗಬೇಕು, ಡಿ.ಕೆ. ಸುರೇಶ್ ಅವರು. ಇನ್ನೊಂದು ಕಡೆ DMK ಅವರು ದ್ರವಿಡ ಮೂಮೆಂಟು, ನಾವು ದ್ರವಿಡರು ಬೇರೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಆ ಕಡೆ ಸ್ಯಾಮ್ ಪಿತ್ರೋಡ ಅವರು ಜನರ ಒಂದು ಚರ್ಮದ ಬಣ್ಣದ ಆಧಾರದ ಮೇಲೆ ದೇಶವನ್ನು ಒಡೆಯೋ ಹುನ್ನಾರವನ್ನು ಮಾಡ್ತಾರೆ. ಅಂದರೆ ಕಾಂಗ್ರೆಸ್ ಪಾರ್ಟಿಗೆ ತಾನು ಅಧಿಕಾರದಲ್ಲಿಲ್ಲ ಅಂತಂದರೆ ದೇಶವನ್ನು ಒಡೆಯೋದಕ್ಕೂ ಹಿಂದೆ ಮುಂದೆ ನೋಡೋರಲ್ಲ ಅನ್ನುವಂಥದ್ದು ಈ ಘಟನೆಗಳಿಂದ ಸ್ಪಷ್ಟ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.